ನಿಮ್ ಫೋನ್ ಒಳಗಿರೋ ಚಿಪ್ ಒಳಗ ಬಿಲಿಯನ್ಸ್ ಆಫ್ ಟ್ರಾನ್ಸಿಸ್ಟರ್ಸ್ ನ ಹಾಕಿರ್ತಾರೆ, ಹಿಂಗ್ ಕೂಡಾಕಿರ್ತಾರೆ. ಓಕೆನಾ, ಎಲ್ಲಾನು ಒಟ್ಟಿಗೆ ಪಟ 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 ಅಂತ ವರ್ಕ್ ಆಗ್ತಿರುತ್ತೆ, ಆನ್ ಆಫ್ ಆಗ್ತಾ ಇರುತ್ತೆ. ಕ್ಯಾನ್ ಯು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಇದೆಲ್ಲ ವರ್ಕ್ ಆಗ್ಬೇಕು ಅಂತಂದ್ರೆ ದೇರ್ ಆರ್ ಥೌಸಂಡ್ಸ್ ಆಫ್ ಇಂಜಿನಿಯರ್ಸ್ ಹೂ ವರ್ಕ್ ಬಿಹೈಂಡ್ ಟು ಅಚೀವ್ ದಿಸ್. ಇಟ್ಸ್ ನಾಟ್ ಸೋ ಈಸಿ. ಇಟ್ ವಿಲ್ ಟೇಕ್ ಡೇ ಅಂಡ್ ನೈಟ್ ಟು ಬ್ರಿಂಗ್ ಒನ್ ಚಿಪ್ ಅಲೈವ್. ಓಕೆನಾ, ಸೊ ಇದೆಲ್ಲ ಸ್ಟಾರ್ಟ್ ಆಗೋದು ಫಸ್ಟ್ ಬಂದ್ಬಿಟ್ಟು ಆರ್ಕಿಟೆಕ್ಟ್ ಇಂದ ಅಂದ್ಬಿಟ್ಟು. ಅವನೇನ್ ಹೇಳ್ತಾನೆ ಅಂತಂದ್ರೆ ಒಂದ್ ಚಿಪ್ ಒಳಗೆ ಏನೇನ್ ಬ್ಲಾಕ್ಸ್ ಇರಬೇಕು, ಅದ್ ಹೆಂಗೆ ಕನೆಕ್ಟ್ ಆಗಿರ್ಬೇಕು, ಯಾವ ತರ ವರ್ಕ್ ಆಗಬೇಕು, ಪವರ್ ಬಜೆಟ್ ಎಷ್ಟು, ಇದನ್ನೆಲ್ಲ ಮಾಡೋದೇ ಆರ್ಕಿಟೆಕ್ಟ್. ಅಂದ್ರೆ ಫಾರ್ ಎಕ್ಸಾಂಪಲ್ ಒಂದು ಮನೆ ಕಟ್ಟಬೇಕು ಅಂತಂದ್ರೆ ಡೈಮೆನ್ಷನ್ಸ್ ಎಷ್ಟು, ಇದೆಲ್ಲಿರ್ಬೇಕು ಅದೆಲ್ಲಿರ್ಬೇಕು ಅನ್ನೋ ತರನೇ ಇದು ಕೂಡ ಚಿಪ್ ತರನೇ ಅವನು ಆರ್ಕಿಟೆಕ್ಟ್. ಅದಾಗಿದ ತಕ್ಷಣ ನೆಕ್ಸ್ಟ್ ಬರೋನೆ RTL ಡಿಸೈನರ್. ಸೊ ಇವನೇನ್ ಮಾಡ್ತಾನೆ ಅಂತಂದ್ರೆ ವೆರಿಲಾಗ್ ಕೋಡ್, ಸಿಸ್ಟಮ್ ವೆರಿಲಾಗ್ ಕೋಡ್ ಬರೀತಾನೆ. ಸೊ ಇನ್ಪುಟ್ ಕೊಟ್ರೆ ಔಟ್ಪುಟ್ ಇದು ಬರಬೇಕು, ಮಧ್ಯದಲ್ಲಿ ಒಳಗೆ ಈ ಆಪರೇಷನ್ಸ್ ಆಗಬೇಕು ಅನ್ನೋದನ್ನ ಬರೆಯೋನೆ RTL ಡಿಸೈನರ್. ಸೊ ಆರ್ಕಿಟೆಕ್ಟ್ ಇಂದ RTL ಡಿಸೈನ್ ಬರುತ್ತೆ. RTL ಡಿಸೈನ್ ಇವ್ನು ಡಿಸೈನ್ ಮುಗಿಸ್ಬಿಡ್ತಾನೆ ಮಾಡಿ. ನೆಕ್ಸ್ಟ್ ಬರೋನೆ ಬಂದ್ಬಿಟ್ಟು DV ಅಂತ. ನೆಕ್ಸ್ಟ್ ಬರೋದೇನು ಅಂತಂದ್ರೆ DV ಡಿಸೈನ್ ವೆರಿಫಿಕೇಶನ್ ಇಂಜಿನಿಯರ್. ಅವ್ನು ಏನ್ ಮಾಡ್ತಾನೆ, ಇವನು RTL ಡಿಸೈನರ್ ಬರ್ದಿರೋದಲ್ಲ ಕರೆಕ್ಟ್ ಆಗಿ ಬರ್ದಿದ್ದಾನ, ಏನಾದ್ರು ಮಿಸ್ಟೇಕ್ ಇದೆಯಾ ಟೆಸ್ಟ್ ಕೇಸಸ್ ನ ಬರೀತಾನೆ DV ಇಂಜಿನಿಯರ್. ಬರ್ಬಿಟ್ಟು ಏನಾದ್ರು ಬಗ್ಸ್ ಇದ್ರೆ ಬಗ್ಸ್ ಕಂಡು ಹಿಡ್ಬಿಟ್ಟು ಮತ್ತೆ RTL ಡಿಸೈನರ್ ಹೇಳ್ತಾನೆ, ನೀನ್ ಬರ್ದಿರೋ ತಪ್ಪು ಪುಟ ನೀನು ಕರೆಕ್ಟ್ ಮಾಡ್ಕೊ ಅಂತ ಅಂದ್ಬಿಟ್ಟು. ಸೊ ಅದು DV ಇಂಜಿನಿಯರ್ ಮಾಡ್ತಾನೆ. ನೆಕ್ಸ್ಟ್ DV ಆಗಿದ ತಕ್ಷಣ ಮಧ್ಯದಲ್ಲಿ DFT ಇಂಜಿನಿಯರ್ ಅಂತ ಬರುತ್ತೆ, ಡಿಸೈನ್ ಫಾರ್ ಟೆಸ್ಟ್. ಇವಾಗ ಒಂದು ಚಿಪ್ ಮ್ಯಾನುಫ್ಯಾಕ್ಚರ್ ಆದಾಗ ಡಿಫೆಕ್ಟ್ಸ್ ಕಂಡುಹಿಡಿಯಬೇಕು ಅಂತ ಅನ್ನೋದಕ್ಕೆ ಇವರು ಡಿಸೈನ್ ಟೈಮ್ ಅಲ್ಲಿ ಒಂದು ಚಿಕ್ಕ ಫ್ಯೂ ಬ್ಲಾಕ್ಸ್ ಹಾಕಿಟ್ಟಿರ್ತಾರೆ. ಸೊ ಅದೇನಕ್ಕೆ ಅಂತಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ಸ್ ನ ಕಂಡುಹಿಡಿಯಕ್ಕೆ. ಓಕೆನಾ, ನೆಕ್ಸ್ಟ್ ಇದಾದ್ಮೇಲೆ ಲಾಸ್ಟ್ ಬರೋದೇ PD, ಫೈನಲ್ ಸ್ಟೇಜ್ ಬಿಫೋರ್ ಫ್ಯಾಬ್ರಿಕೇಶನ್ ಆಗೋದೇ PD ಇಂಜಿನಿಯರ್, ಫಿಸಿಕಲ್ ಡಿಸೈನ್ ಇಂಜಿನಿಯರ್. ಅವನೇನ್ ಮಾಡ್ತಾನೆ ಅಂತಂದ್ರೆ ಇವಾಗ ಈ ಬ್ಲಾಕ್ಸ್, ಈ ಡಿಸೈನ್, ಈ ಫಂಕ್ಷನಾಲಿಟಿ ಅಂತ ಗೊತ್ತಾಯ್ತು, ಅದು ಒಂದು ಚಿಪ್ ಅಲ್ಲಿ ಎಲ್ಲೆಲ್ಲಿ ಕೂರ್ಬೇಕು ಅನ್ನೋದನ್ನ PD ಡಿಸೈನರ್ ಯೋಚನೆ ಮಾಡ್ತಾನೆ. ಅಂತಂದ್ರೆ ಈ ಬ್ಲಾಕ್ ಇಲ್ಲಿ ಕೂರ್ಬೇಕು, ಈ ಬ್ಲಾಕ್ ಇಲ್ಲಿ ಕೂರ್ಬೇಕು, ಇದರಿಂದ ಇಲ್ಲಿಗೆ ರೌಟಿಂಗ್ ಆಗಬೇಕು, ಇದು ಇಲ್ಲಿಂದ ಇಲ್ಲಿ ಕನೆಕ್ಷನ್ಸ್ ಆಗಬೇಕು ಅನ್ನೋದನ್ನ PD ಇಂಜಿನಿಯರ್ ಮಾಡ್ತಾನೆ. ಹಂಗೆ ಒಂದು ಟೈಮಿಂಗ್ ಅನಾಲಿಸಿಸ್ ಕೂಡ ಮಾಡ್ತಾನೆ. ಸೊ ಇಷ್ಟೆಲ್ಲ ಆಗಿ ಲಾಸ್ಟ್ ಗೆ ಟೇಪ್ ಔಟ್ ಆಗುತ್ತೆ. ಅಂದ್ರೆ ಟೇಪ್ ಔಟ್ ಅಂತಂದ್ರೆ ಫ್ಯಾಬ್ರಿಕೇಶನ್ ಹೋಗುತ್ತೆ. ಫ್ಯಾಬ್ರಿಕೇಶನ್ ಎಲ್ಲ ಆದ್ಮೇಲೆ ಪ್ಯಾಕೇಜಿಂಗ್ ಆಗುತ್ತೆ. ಪ್ಯಾಕೇಜಿಂಗ್ ಆದ್ಮೇಲೆ ಇವಾಗ ವರ್ಕ್ ಆಗ್ತಿದ್ಯಾ ಅಂತ ಹೆಂಗ್ ಗೊತ್ತು, ಅದಕ್ಕೆ ಜೀವ ಇದೆಯಾ ಅಂತ ಹೆಂಗ್ ಗೊತ್ತು, ಅವ್ನು ಮಾಡೋದೇ ಪೋಸ್ಟ್ ಸಿಲಿಕನ್ ವ್ಯಾಲಿಡೇಷನ್ ಇಂಜಿನಿಯರ್. ಅವನೇ ಪೋಸ್ಟ್ ಸಿಲಿಕನ್ ವ್ಯಾಲಿಡೇಷನ್ ಇಂಜಿನಿಯರ್. ಅವನೇನ್ ಮಾಡ್ತಾನೆ, ಡಿಸೈನ್ ಪ್ರಕಾರ ಈ ಚಿಪ್ ವರ್ಕ್ ಆಗ್ತಿದ್ಯಾ ಆಕ್ಚುಲಿ ಅನ್ನೋದನ್ನ ಟೆಸ್ಟ್ ಮಾಡ್ತಾನೆ. ಇನ್ ಕೇಸ್ ಟೆಸ್ಟ್ ಮಾಡಿ ಚೆನ್ನಾಗಿದ್ರೆ ಸೈನ್ ಆಫ್ ಕೊಡ್ತಾನೆ, ವರ್ಕ್ ಆಗ್ತಿದೆ ಅಂತ ಅಂದ್ಬಿಟ್ಟು. ಇನ್ ಕೇಸ್ ಇಲ್ಲ ಅಂತಂದ್ರೆ ಡಿಸೈನರ್ಸ್ ಜೊತೆ ಕುತ್ಕೊಂಡು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂತಾನೆ ಎಲ್ಲಿ ಬಗ್ಸ್ ಇದೆ ಅಂತ ಅಂದ್ಬಿಟ್ಟು. ಸೊ ಮತ್ತೆ ಹೊಸ ಚಿಪ್ ಇಲ್ಲ ಫೋನ್ ವೇರ್ ಫಿಕ್ಸ್ ಏನೋ ಒಂದು ಮಾಡ್ತಾನೆ. ಸೊ ಮಚ್ ಹ್ಯಾಪನ್ಸ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಒಂದು ಚಿಪ್ ಡಿಸೈನ್ ಮಾಡಬೇಕು ಅಂತಂದ್ರೆ ಇಟ್ಸ್ ನಾಟ್ ಸೋ ಈಸಿ. ನೆಕ್ಸ್ಟ್ ಟೈಮ್ ನೀವು ಒಂದು ಚಿಪ್ ನ ನೋಡಿದಾಗ ಜಸ್ಟ್ ಇಮ್ಯಾಜಿನ್ ಥೌಸಂಡ್ಸ್ ಆಫ್ ಇಂಜಿನಿಯರ್ಸ್ ಹ್ಯಾವ್ ವರ್ಕ್ ಸೋ ಹಾರ್ಡ್ ಟು ಅಚೀವ್ ದಟ್ ಚಿಪ್. ಓಕೆ, ಇಟ್ಸ್ ನಾಟ್ ಸೋ ಈಸಿ. ಯು ಶುಡ್ ಮಾರ್ವೆಲಸ್, ಯು ಶುಡ್ ಫೀಲ್ ಲೈಕ್ ಓ ಮೈ ಗಾಡ್ ಇಷ್ಟು ಸಖತ್ತಾಗಿದೆಯಾ ಚಿಪ್ಪು. ಬಿಕಾಸ್ ಒಂದು ಇಷ್ಟೇ ಪುಟಾಣಿ ಚಿಪ್ ಒಳಗ ಅಷ್ಟೊಂದು ಆಪರೇಷನ್ಸ್ ಆಗುತ್ತೆ, ಅಷ್ಟೊಂದು ಬಿಲಿಯನ್ಸ್ ಆಫ್ ಟ್ರಾನ್ಸಿಸ್ಟರ್ಸ್ ಆನ್ ಆಫ್ ಆಪರೇಷನ್ಸ್ ಪ್ಲಸ್ ಮೈನಸ್ ಏನೇನೋ ನಡೀತಾ ಇರುತ್ತೆ. ಕ್ಯಾನ್ ಯು ಜಸ್ಟ್ ಇಮ್ಯಾಜಿನ್ ಹೌ ಫಾಸ್ಟ್ ಯುವರ್ ಚಿಪ್ ಇಸ್ ವರ್ಕಿಂಗ್ ಅಂಡ್ ಹೌ ಅಮೇಜಿಂಗ್ ದ ಸೈನ್ಸ್ ಇಸ್, ಹೌ ಅಮೇಜಿಂಗ್ ದ ಇಂಜಿನಿಯರಿಂಗ್ ಇಸ್. ನೆಕ್ಸ್ಟ್ ಲೆವೆಲ್ ಅಲ್ವಾ? ಓಕೆ, ಫಾಲೋ ಫಾರ್ ಮೋರ್ ಅಪ್ಡೇಟ್ಸ್.